ಟಿಪಿಕಲ್ ಕನ್ನಡಿಗವ್ರು ಇನ್ಸ್ಪೈರ್ಡ್ ಆಗಿ ನಾ ಮೋಟೋ ವ್ಲಾಗಿಂಗ್ ಚಾಲೂ ಮಾಡೋದು. ಮತ್ತು ಇದರದ ಎಕ್ಸಾಸ್ಟ್ ತೋರಿಸ್ತೀನಿ ಬರ್ತೀನಿ. ಒಂದನೇದ GT ಮಾಲ್ದಾಗ ಪಂಚ ಹಾಕೊಂಡವ್ರನ್ನ ಒಳಗೆ ಬಿಟ್ಟಿಲ್ಲ. ಎರಡನೇದ ಫೋನ್ಪೇದವ ಕನ್ನಡ ಬಗ್ಗೆ ಹೆಂಗೆ ಮಾತಾಡ್ಯಾನಂತ ನೀವು ನೋಡಿರಿ. ಅದರದ್ದು ನನ್ನ ಒಪಿನಿಯನ್ ಹೇಳ್ತೇನೆ. ಏನಂತಂದ್ರೆ ಅವ್ ಮಾತಾಡಿ ತಪ್ಪೈತಿ. ನೀವು ಏನು ಮಾಡೋದು ಏನು ಬೇಕಾಗಿಲ್ಲ, ಪಟ್ಟ ನೀವು ಫೋನಿಗೆ ಹೋಗ್ರಿ, ಫೋನ್ಪೇ ಅನ್ಇನ್ಸ್ಟಾಲ್ ಮಾಡಿ. ಮತ್ತೀಗ ನಾನು ನೋಡಿದೆಪ್ಪ, ನಮ್ಮ ಫ್ರೆಂಡ್ಸು ಭಾಳ ಜನ ಹೇಳತ್ತಿದ್ರು, ನಿನಗೆ ಎದಕ್ಕೆ ಬೇಕಲ್ಲ ಇವೆಲ್ಲ, ಏನು ಮಾಡ್ತೀವಿ ಮಾತಾಡಿ ಕನ್ನಡಿಗ ಹಂಗಿಂಗಂತಂದು. ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಕನ್ನಡ ಅಂತ, ಸೊ ಸುಮ್ಮಿದ್ಬಿಡ್ರಿ. ಸಪೋರ್ಟ್ ಮಾಡೋರು ಮಾಡ್ತಾರೆ, ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪ್ ಸಪೋರ್ಟ್ ಸಿಗ್ತೈತಿ. ಏನಂತಂದ್ರೆ ಕನ್ನಡ ಉಳಿಸಿ, ಕನ್ನಡಿಗರನ್ನ ಬೆಳೆಸಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈಗ ನ್ಯೂಸ್ ಟೂರಿಂಗ್ ಎಲ್ಲ ವಿಡಿಯೋ ನೋಡಿದ್ರೆ ನೀವು, ಅದಕ್ಕೆ ನಾವು ಮೋಟೋ ವ್ಲಾಗಿಂಗ್ ಮಾಡ್ಬೇಕಂತ ಹೇಳಿ ಟಿಪಿಕಲ್ ಕನ್ನಡಿಗವ್ರು ಇನ್ಸ್ಪೈರ್ಡ್ ಆಗಿ ನಾ ಮೋಟೋ ವ್ಲಾಗಿಂಗ್ ಚಾಲೂ ಮಾಡೋದು. ನಾ ಹುಟ್ಟಿ ಬೆಳೆದಿದ್ದವ್ರು ಧಾರವಾಡ, ಸೊ ಧಾರವಾಡದಾಗ ಈಗ ಮೋಟೋ ವ್ಲಾಗಿಂಗ್ ಚಾಲೂ ಮಾಡ್ತೀನಿ. ಈಗ ನಾ ಫಸ್ಟ್ ಮೋಟೋ ವ್ಲಾಗಿಂಗ್ ನನ್ನ ಬೈಕ್ ಯಾವ್ದಂದ್ರೆ ಪಲ್ಸರ್ 220. ಇದೇ ಬೈಕ್ ನಾ ಎದಕ್ಕೆ ತೊಗೊಂಡೆಪ್ಪ, ಇಷ್ಟು ತೊಗೊಂಡು ಬೈಕ್ ಅದಂದ್ರೆ ಇದೇ ನಮ್ಮ ಅಣ್ಣನ ಗಾಡಿ. ನಂದು ನೀವು ಎಲ್ಲ ವಿಡಿಯೋ ನೋಡಿದ್ರು, ಎಲ್ಲ ವಿಡಿಯೋನ ಮಾಡಿದ್ದೆ ಈ ಬೈಕ್ದಾಗ ಮಾಡೇನಿ, ಪಲ್ಸರ್ 220 ಬೈಕ್ದಾಗ ಮಾಡೇನಿ. ಸೊ ಒಂದು ರೀತಿ ನಾ ಮೋಟೋ ವ್ಲಾಗಿಂಗ್ ಚಾಲೂ ಮಾಡ್ಬೇಕಂದ್ರೆ ಇದು ನನಗೆ ಸಾಥ್ ಭಾಳ ಕೊಟ್ಟೈತಿ. ಅದಕ್ಕೆ ಫಸ್ಟ್ ವಿಡಿಯೋನ ಇದು ಮಾಡಾಕತ್ತೀನಿ ನೋಡ್ರಿ. ಇದೆ ಒಂದು ಸಿನಿಮಾಟಿಕ್ ಕ್ಲಿಪ್ ಹಾಕ್ತೀನಿ ಅದರದ್ದು, ಇಲ್ಲೂ ನೋಡ್ಕೊಂಬರ್ರಿ. ನೋಡ್ಕೊಂಡು ಬಂದ ಇದು ಸ್ಪೆಸಿಫಿಕೇಶನ್ ಏನು, ಯಾವಾಗಿನ ಮಾಡಲ್ ಎಲ್ಲ ಪೂರ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೇನೆ ಈ ಗಾಡಿನ. ಓಕೆ, ಈಗ ನೀವು ನೋಡತ್ತಿದ ಮಾಡಲ್ ಬಜಾಜ್ ಪಲ್ಸರ್ 220F ಇದೆ. ಅದ್ರೊಳಗೆ 220F ಇಲ್ಲಿ ನೋಡ್ಬೋದು. ಇಲ್ಲಿ ಬಜಾಜ್ ಪಲ್ಸರ್ 220F ಅಂತ ಕೊಟ್ಟಾರೆ. ಇದು ಎಫ್ ಅಂತಂದ್ರೆ ಏನಂದ್ರೆ ಫ್ಲೇರ್ಡ್ ಮಾಡಲ್ ಅಂತಂದ್ರೆ ಸೆಮಿ ಫೇರ್ ಇದೆ. ಇಲ್ಲೇ ನೀವು ಮುಂದ್ಗಡೆ ನೋಡಿದ್ರಿ ಗಾಡಿದ್ರೆ ಮುಂದ್ಗಡೆ ಎಲ್ಲ ಬಲ್ಕ್ ಐತಿ, ಅಂದ್ರೆ ಮುಂದ್ಗಡೆ ಎಲ್ಲ ಕವರ್ ಮಾಡ್ಯಾರ, ಹಿಂದ್ಗಡೆ ಎಲ್ಲ ಪೂರ ಎಕ್ಸ್ಪೋಸ್ ಐತಿ. ಅದಕ್ಕೆ ಅದಕ್ಕೆ ಏನಂತಾರಂದ್ರೆ ಸೆಮಿ ಫೇರ್ಡ್ ಅಂತ ಹೇಳ್ತಾರೆ ಈ ಗಾಡಿ. ಬಟ್ ಈಗ ಎಲ್ಲಾ ಗಾಡಿನ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಬರೋದು ಇಂಜಿನ್ ಬಗ್ಗೆ. ಇಂಜಿನ್ ಬಗ್ಗೆ ನಾವು ಈ ಬಜಾಜ್ದಾಗ ಯೂಸ್ ಮಾಡಿದ್ದಾರೆ DTSI ಯೂಸ್ ಮಾಡ್ಯಾರ, ಬಜಾಜ್ ಇದೆ ಇಂಜಿನ್. ಈ DTSI ಅಂತಂದ್ರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ ಹೇಳಿ. ಇದು 4 ಸ್ಟ್ರೋಕ್ ಆಯಿಲ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇರುತ್ತೆ. ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಹೆಂಗ್ ವರ್ಕ್ ಆಗ್ತದೆ, ಈಗ ಎಲ್ಲಾ ಗಾಡಿ ಒಳಗೆ ಇರೋದು ಸಿಂಗಲ್ ಸ್ಪಾರ್ಕ್, ಈ ಗಾಡಿ ಒಳಗೆ ಇರೋದು ಡ್ಯುಯಲ್ ಸ್ಪಾರ್ಕ್ ಆಗಿ ಹೆಂಗ್ ವರ್ಕ್ ಆಗ್ತದೆ. ಈಗ ಇಂಜಿನ್ ಒಳಗೆ ಈಗ ಇಂಜಿನ್ ಅಂದ್ರೆ ಫುಲ್ ಈ ಕಡೆ ಎರಡು ಸ್ಪಾರ್ಕ್ ಯೂಸ್ ಮಾಡಿರ್ತಾರೆ. ಈಗ ಪೂರ ಅವ್ರ ಪೆಟ್ರೋಲ್ ಕಂಬಷನ್ ಮಾಡ್ತಾರೆ, ಒಂದು ಸ್ಪಾರ್ಕ್ ಮಾಡಿರ್ತಾರೆ. ಅಕಸ್ಮಾತ್ ಏನಾರ ಪೆಟ್ರೋಲ್ ಉಳಿತಂದ್ರೆ ಆ ಪೆಟ್ರೋಲ್ ಕಂಬಷನ್ ಮಾಡಕಂತ ಹೇಳಿ ಇನ್ನೊಂದು ಸ್ಪಾರ್ಕ್ ಯೂಸ್ ಮಾಡ್ತಾರೆ. ಹಳೆ ಮಾಡಲ್ದಾಗ 5 ಗೇರ್ ಅದಾವ, ಹೊಸ ಮಾಡಲ್ದಾಗ 5 ಗೇರ್ ಐತಿ. ಇಲ್ಲಿ ನೋಡ್ಬೋದು. ಇದಕ್ಕೆ ಇಲ್ಲೇ ಕ್ವಿಕ್ ಶಿಫ್ಟರ್ ಇಲ್ಲ ಅಂದ್ರೂ ಫುಲ್ ಸ್ಮೂತ್ ಆಗಿ ಆಗ್ತದೆ. ನಾವು ಹೊಡೆದೆ ಇಲ್ಲೇ ನೀವು ಮುಂದ್ಗಡೆ ನೋಡತ್ತಿಲ್ಲ, ಇಲ್ಲೇ 90 ಸೆಕ್ಷನ್ ಟೈರ್ ಕೊಟ್ಟಾರೆ, ಹಿಂದ್ಗಡೆ 120 ಸೆಕ್ಷನ್ ಟೈರ್ ಕೊಟ್ಟಾರೆ. ಮತ್ತು ಇದ್ರದ್ದು ಸಸ್ಪೆನ್ಷನ್ ಬಗ್ಗೆ ಬಂತಂದ್ರೆ ಹಿಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಯೂಸ್ ಮಾಡ್ಯಾರ. ಊಟ ಏನಿದ್ದೆನ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಯೂಸ್ ಮಾಡ್ಯಾರ, ಹಿಂದ್ಗಡೆ ನೈಟ್ರಾಕ್ಸ್ ಶಾಕ್ ಅಬ್ಸರ್ವ್ ಯೂಸ್ ಮಾಡ್ಯಾರ. ಇದು ನೈಟ್ರಾಕ್ಸ್ ಶಾಕ್ ಅಬ್ಸರ್ವ್ ಹೆಂಗ್ ಯೂಸ್ ಮಾಡ್ಯಾರ ಅಂತಂದ್ರೆ ಇದ್ರೊಳಗೆ ನೈಟ್ರೋಜನ್ ಆಡ್ ಇರ್ತೈತಿ. ಸೊ ನಾವು ಗಾಡಿ ಹೊಡಿಬೇಕಾರೆ ಸಸ್ಪೆನ್ಷನ್ ಮೂಮೆಂಟಿಗೆ ಅದ ಕೈನೆಟಿಕ್ ಎನರ್ಜಿ ತಗೊಂಡ ಈಗ ನಾವು ಗಾಡಿ ಹೆಂಗ್ ರನ್ ಮಾಡ್ತೇವೆ ನೋಡ, ಅದರಿಂದ ಕೈನೆಟಿಕ್ ಎನರ್ಜಿ ತಗೊಂಡು ಅದನ್ನ ಹೀಟ್ ಒಳಗೆ ಕನ್ವರ್ಟ್ ಮಾಡ್ತೈತಿ ಹೈಡ್ರಾಲಿಕ್ ಫ್ಲೂಯಿಡ್ ಅಂತ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಮ್ಯಾಕ್ಸಿಮಮ್ ಪವರ್ ಎಷ್ಟು ಜನರೇಟ್ ಆಗೈತೆ ಅಂದ್ರೆ 20.93 ಹಾರ್ಸ್ ಪವರ್ HP ಜನರೇಟ್ ಆಗೈತಿ ಇದ್ರೊಳಗೆ. ಮತ್ತು ಮ್ಯಾಕ್ಸಿಮಮ್ ಅಂತಂದ್ರೆ 18.93 ನ್ಯೂಟನ್ ಮೀಟರ್ ಜನರೇಟ್ ಆಗೈತಿ. ಇಲ್ಲಿ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಎರಡು ಕಡೆ ಡಿಸ್ಬ್ರೇಕ್ ಐತಿ, ಬಟ್ ಇದ್ರೊಳಗೆ ABS ಇಲ್ಲ. ಈಗ ಹೊಸ ಗಾಡಿ ರೀಲಾಂಚ್ ಮಾಡ್ಯಾರಲ್ಲ, ರೀಲಾಂಚ್ ಮಾಡಿದಾಗ ಅದ್ರಾಗ ಮುಂದ್ಗಡೆ ABS ಕೊಟ್ಟಾನ ಮತ್ತು ಹಿಂದ್ಗಡೆ ABS ಕೊಟ್ಟಿಲ್ಲ. ಈಗ ಸ್ಪೀಡೋಮೀಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ RPM ಅನ್ನ ಅನಲಾಗ್ ಡಿಸ್ಪ್ಲೇದಾಗ ತೋರಿಸ್ತಾರೆ, ಮತ್ತು ಒಳ್ಳೆ ಸ್ಪೀಡ್ ಅನ್ನ ಡಿಜಿಟಲ್ ಡಿಸ್ಪ್ಲೇದಾಗ ತೋರಿಸ್ತಾರೆ. ನೋಡ್ಬೋದು ನೀವು ಇಲ್ಲಿ
ಈ ಗಾಡಿ ವೇಟ್ ಎಷ್ಟು ಅಂದ್ರೆ ಇದು 155 to 160 kg ಐತಿ ಇದು ಗಾಡಿ ವೇಟ್. ಹಂಗೇನ ಕಂಟ್ರೋಲ್ ಸಿಗಂಗಿಲ್ಲ ಅಂತ ಏನಲ್ಲ, ಕಂಟ್ರೋಲ್ ಸಿಗ್ತೈತಿ. ಮತ್ತೆ ಇದೆ ಫುಲ್ ಟೈಮ್ ಬಗ್ಗೆ ಹೇಳ್ಬೇಕಂತಂದ್ರೆ 15 ಲೀಟರ್ ಐತಿ. ಹೆಂಗ 35 ಮೈಲೇಜ್ ಕೊಡ್ತೈತೆ ಅಂದ್ರೆ ಈ ಗಾಡಿ ಆರಾಮ್ ನೀವು 550 530 ಕೂಡ ಆರಾಮ್ ಹೋಗ್ಬೋದು ನೀವು ಗಾಡಿ ಒಳಗೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಈ ಗಾಡಿ ಮುಂದ್ಗಡೆ LED ಲೈಟ್ ಕೊಟ್ಟಾರೆ. ಮತ್ತೆ ಈ ಇಂಡಿಕೇಟರ್ ನೋಡಿದ್ರೆ ಅದಾವೆ ಚಲೋ ಐತಿ. ಬಟ್ ಓಕೆ, ಈಗ ಈ ಗಾಡಿನ ರೈಡ್ ಮಾಡೇನಿ. ಮುಂದ್ಗಡೆ ಇಂಡಿಕೇಟರ್ ಏನಾಗಿಲ್ಲ, ಬಟ್ ಹಿಂದ್ಗಡೆ ಇಂಡಿಕೇಟರ್ ಇಳಿಬೇಕಾರೆ ಒದ್ದೊಂದು ಮುರಿದು ಬಿಟ್ಟೈತಿದೆ. ಮತ್ತೆ ಹೊಸದಾಗ್ಸಿದ್ವಿ ನಾವೇ ಆಲ್ರೆಡಿ. $3,000 ಇಲ್ಲ 4,000 ಕಿಲೋಮೀಟರ್ ಸರ್ವಿಸ್ ಮಾಡಿಸ್ಬೇಕು. ಜಾಸ್ತಿ ಬರಂಗಿಲ್ಲ, 1,000 ರೂಪಾಯಿ ಅಂದ್ರೆ 2,000 ರೂಪಾಯಿ ಬರ್ಬೋದು ಸರ್ವಿಸ್ ಮಾಡ್ತಾರೆ. ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ. ಆಯ್ತು, ಮತ್ತೆ ಎಕ್ಸಾಸ್ಟ್ ತೋರಿಸ್ತಾನೆ ಬನ್ನಿ. ಆಯ್ತಾ, ಮತ್ತೊಳ್ಳೆ ಇವತ್ತ ನನ್ನ ಜೊತೆಲಿ ಒಂದಿಷ್ಟು ಫ್ರೆಂಡ್ಸ್ ಬಂದಿದ್ರೆ, ನಮ್ಮ ಫ್ರೆಂಡ್ಸ್ ತೋರ್ಸೇನಿ. ಇವ ಪ್ರಶಾಂತ್ ಅಂತಂದ ನನ್ನ ಕಲಿಗೆ. ಸೊ ಎಡಿಟಿಂಗ್ ಏನ್ರೆ ನಂಗೆ ಹೆಂಗಾಗೈತೆ ಅಂತ ತೋರಿಸ್ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ. ಇವ ನನ್ನ ಧಾರವಾಡದವ ಚೇತನ್ ಕೂಡ ಪಾಟೀಲ್ ಅಂತಂದೇಳಿ ನಮ್ಮ ಧಾರವಾಡದವ. ಸಾಗರ್ ಜೋಶಿ ಅಂತಂದೇಳಿ ಇನ್ಸ್ಟಾಗ್ರಾಮ್ದಾಗ ಸಾಗರ್ ಜೋಶಿ ಅಂತಂದು ಇವನ್ ಅಕೌಂಟ್ ಐತಿ. ಕಾಮಿಡಿಯನ್ನು ಮಾಡ್ತಾನೆ, ಎಲ್ಲ ಟೈಪ್ ಸ್ಕಿಟ್ಟು ಮಾಡ್ತಾನೆ. ID ಕೊಟ್ಟಿರ್ತಾನೆ ಇಲ್ಲಿ. ಪಟ ಹೋಗಿ ಎಲ್ಲರೂ ಇವ್ಗೆ ಫಾಲೋ ಮಾಡಿ ಸಪೋರ್ಟ್ ತೋರಿಸ್ರಿ. ಅವ್ಗೆ ಇಷ್ಟರು ಅವ್ಗೆ ಸಪೋರ್ಟ್ ಮಾಡ್ರಿ, ಇಷ್ಟರು ಅವ್ರ ಗ್ರೂಪಿಗೂ ಎಲ್ಲ ಸಪೋರ್ಟ್ ಮಾಡ್ರಿ. ನಮಗೂ ಸಪೋರ್ಟ್ ಮಾಡೋದು ಮರಿಬೇಡ್ರಿ. ನಾ ಈ ಬ್ಲಾಗ್ದಾಗ ಮೊನ್ನೆ 2 ಇಶ್ಯೂ ಆಯ್ತು, ನಿಮಗೂ ಎಲ್ಲ ಗೊತ್ತಿರ್ಬೇಕು. ಒಂದನೇದ GT ಮಾಡೋದಾಗ ಪಂಚಾಕೊಂಡವ್ರನ್ನ ಒಳಗೆ ಬಿಟ್ಟಿಲ್ಲ. ಎರಡನೇದ ಫೋನ್ಪೇದವ ಕನ್ನಡ ಬಗ್ಗೆ ಹೆಂಗೆ ಮಾತಾಡ್ಯಾನಂತ ನೀವು ನೋಡಿರಿ. ಅದರದ್ದು ನನ್ನ ಒಪಿನಿಯನ್ ಹೇಳ್ತೇನೆ. ಏನಂತಂದ್ರೆ ಅವ ಮಾತಾಡಿ ತಪ್ಪೈತಿ. ನೀವು ಏನು ಮಾಡೋದು ಏನು ಬೇಕಾಗಿಲ್ಲ, ಪಟ್ಟ ನೀವು ಫೋನಿಗೆ ಹೋಗ್ರಿ, ಫೋನ್ಪೇ ಅನ್ಇನ್ಸ್ಟಾಲ್ ಮಾಡಿ. ಮತ್ತೀಗ ನಾನು ನೋಡಿದೆಪ್ಪ, ನಮ್ಮ ಫ್ರೆಂಡ್ಸು ಭಾಳ ಜನ ಹೇಳತ್ತಿದ್ರು, ನಿನಗೆ ಎದಕ್ಕೆ ಬೇಕ್ರಿ ಇವೆಲ್ಲ, ಏನು ಮಾಡ್ತೀವಿ ಮಾತಾಡಿ ಕನ್ನಡಿಗ ಹಂಗಿಂಗಂತಂದು. ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಕನ್ನಡ ಅಂತ, ಸೊ ಸುಮ್ಮಿದ್ಬಿಡ್ರಿ. ಸಪೋರ್ಟ್ ಮಾಡೋರು ಮಾಡ್ತಾರೆ, ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪ್ ಸಪೋರ್ಟ್ ಸಿಗ್ತೈತಿ. ಇನ್ನೂ ಮಟ್ಟ ಇನ್ಸ್ಟಾಗ್ರಾಮ್ದಾಗ ಯಾರ್ಯಾರು ಪೇಜಿಗೆ ಫಾಲೋ ಮಾಡಿಲ್ಲ, ಫಾಲೋ ಮಾಡಿರಿ. SP Vlogs ಅಂತ ಅಕೌಂಟ್ ಐತಿ, ಎಲ್ಲ ಇದನ್ನು ಮಾಡಿರ್ತೀನಿ. ಮತ್ತು ಅಲ್ಲಿ ಯೂಟ್ಯೂಬ್ದಾಗ ಇನ್ನೂ ಮಟ್ಟ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡಿಗರನ್ನ ಬೆಳೆಸ್ಬೇಕು ನೀವು. ನಾ ಎಲ್ಲ ವಿಡಿಯೋದಾಗೂ ಲಾಸ್ಟ್ ವಿಡಿಯೋ ಅಂತ ನಾವು ಸ್ಲೋಗನ್ ಹಾಕೊಂಡ್ ಬರತ್ತೀನಿ. ಏನಂತಂದ್ರೆ ಕನ್ನಡ ಉಳಿಸಿ, ಕನ್ನಡಿಗರನ್ನ ಬೆಳೆಸಿ. ಈ ಮಾಹಿತಿ ತಗೊಳ್ತಪ್ಪ